ಬಾಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ರೀಸೆಂಟ್ ಆಗಿ ಆದಂತ ಒಂದು ಚಿಕ್ಕ ಹುಡುಗನ ಇಂಟರ್ವ್ಯೂ ಅಲ್ಲಿ ಅದೇ ವೈಭವ್ ಸೂರ್ಯವಂಶಿನ ಇಂಟರ್ವ್ಯೂ ಅಲ್ಲಿ ಅವರು ಮಾತಾಡಿದ್ರೆ RCB ಬಗ್ಗೆ, ವಿರಾಟ್ ಕೊಹ್ಲಿ ಬಗ್ಗೆ, ರಾಜಸ್ಥಾನ್ ರಾಯಲ್ಸ್ ಬಗ್ಗೆ ಮಾತಾಡಿದ್ದಾರೆ. ಸೊ ಗೊತ್ತಲ್ಲಪ್ಪ, 776 ರನ್ ಅನ್ಬಿಲಿವಬಲ್ ರೆಕಾರ್ಡು, ಮೋಸ್ಟ್ ನಂಬರ್ ಆಫ್ ಸಿಕ್ಸಸ್ ಹೊಡೆದಿರುವಂಥದ್ದು ವೈಭವ್ ಸೂರ್ಯವಂಶಿ. ಸೊ ಇವರಿಗೆ ರಾಶಿ ಅವಾರ್ಡ್ಗಳು ಬರ್ತಾ ಇದ್ದಂಗೆ ಒಂದು ಇಂಟರ್ವ್ಯೂಲಿ ರಾಶಿ ಅವಾರ್ಡ್ಗಳನ್ನ ಮುಂದೆ ಇಟ್ಕೊಂಡೇ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇದು. ನಾನು RCBಯ ಬಿಗ್ಗೆಸ್ಟ್ ಫ್ಯಾನು, ನಾನು RCBಯ ಬಿಗ್ಗೆಸ್ಟ್ ಸಪೋರ್ಟರ್ ಇದ್ದೆ. ಮುಂಚೆ ನಾನು RCBಗೆ ಸಪೋರ್ಟ್ ಮಾಡ್ತಾ ಇದ್ದಿದ್ದು. RCBಗೆ ಸಪೋರ್ಟ್ ಮಾಡ್ತಿದ್ದು ಅಂದ್ರೆ ಒಬ್ಬಿಯಸ್ಲಿ RCBನೇ ಪಿಕ್ ಮಾಡಿತ್ತು ಆಪ್ಷನ್ ಅಲ್ಲಿ ಅವ್ರಿಗೆ ಇನ್ನೂ ಸಹ ಖುಷಿ ಆಗಿರೋದು. ಒಬ್ವಿಯಸ್ಲಿ ಇವಾಗ ನನಗೆ ರಾಜಸ್ಥಾನ್ ರಾಯಲ್ಸ್ಗಿಂತ RCBನೇ ಇಷ್ಟ ಅಂತ ಹೇಳೋದಕ್ಕಾಗಲ್ಲ, ಯಾಕಂದ್ರೆ ರಾಜಸ್ಥಾನ್ ರಾಯಲ್ಸ್ಗೆ ಜೀವ ಕೊಟ್ಬಿಟ್ಟಿದೆ, ಲೈಫ್ ಕೊಟ್ಬಿಟ್ಟಿದೆ ರಾಜಸ್ಥಾನ್ ರಾಯಲ್ಸ್. ಸೊ ಒಬ್ವಿಯಸ್ಲಿ ರಾಜಸ್ಥಾನ್ ರಾಯಲ್ಸ್ಗೆ ಸಪೋರ್ಟ್ ಮಾಡಬೇಕು. ಬಟ್ ಮುಂಚೆ ಹೆಂಗಿತ್ತು ಅಂದ್ರೆ RCB ಮಾತ್ರ ನನಗೆ ಇದ್ದಿದ್ದು ತಲೆಯಲ್ಲಿ. ಸೊ ಅಷ್ಟು ಹಾರ್ಡ್ ಕೋರ್ ಫ್ಯಾನ್ ಆಗಿರುತ್ತೆ ಚಿಕ್ಕ ಹುಡುಗ ಇದ್ದಾಗ. ಇವಾಗ ದೊಡ್ಡ ಹುಡುಗ ಆಗಿದ್ದಾರ. ಸೊ ಇವಾಗ ಚಿಕ್ಕ ಹುಡುಗನೇ ಅಲ್ವಾ, ಅಂದ್ರೆ ಅವ್ರು ಕ್ರಿಕೆಟ್ ಎಷ್ಟು ಆಲ್ಮೋಸ್ಟ್ 4 ವರ್ಷ ಇದ್ದಾರೆ ಸ್ಟಾರ್ಟ್ ಮಾಡ್ಬಿಟ್ರು ಅಂತ ಕಾಣಿಸುತ್ತೆ. ಸೊ ಅವಾಗಿಂದನೇ RCB ಫ್ಯಾನ್ ಅಂತ ಹೇಳಿದ್ದಾರೆ ಮಗ. 2011 ಬೋರ್ನು. ಸೊ ಅಲ್ಲಿಂದ ಆಚೆಗೆ RCB ಫ್ಯಾನ್ ಆಗಿದ್ದಂತೆ. ಆ್ಯಂಡ್ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಮಾತಾಡಿದ್ರೆ, ವಿರಾಟ್ ಕೊಹ್ಲಿ ಅವ್ರು ಬಂದ್ಬಿಟ್ಟು ಇವ್ರ ಹತ್ರ ಏನು ಹೇಳಿದ್ರು ಮ್ಯಾಚ್ ಎಲ್ಲ ಮುಗಿದಾದ್ಮೇಲೆ ಫೈನಲ್ಸ್ ಆದ ನಂತರ ಅಂತ ಭುಜದ ಮೇಲೆ ಕೈ ಹಾಕ್ಬಿಟ್ಟು ಶಬಾಷ್ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದು ನನಗೆ ಇಷ್ಟನೇ. ಏನಂತ ಅಂದ್ರೆ, ಫ್ಯೂಚರ್ ಹೆಂಗಿರ್ಬೇಕು ನಿಂದು ಅನ್ನೋವಂಥದ್ದು, ಎಲ್ಲಿ ಬೆಟರ್ ಮಾಡ್ಕೊಬೋದು. ಹೌದು, ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ಯಾ, ಬೆಟರಾಗಿ ಪರ್ಫಾರ್ಮ್ ಮಾಡಿದ್ಯಾ ಈ ಸೀಸನು, ಮಸ್ತಾಗಿ ಆಡಿದ್ಯಾ, ಫ್ಯೂಚರ್ ಇದೆ ಇಂಡಿಯಾಗೆ, ಇಂಡಿಯನ್ ಟೀಮು ಸೆಲೆಕ್ಟ್ ಆಗ್ತಾ ಇದೆಯಾ, ಸಖತ್ತಾಗಿ ಆಡ್ತಾ ಇದೆಯಾ. ಬಟ್ ಎಲ್ಲೆಲ್ಲಿ ನೀನು ಬೆಟರ್ ಮಾಡ್ಕೋಬೋದು. ಆ್ಯಂಡ್ ಫ್ಯೂಚರ್ನ ನಿನ್ನ ಯಾವ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು, ಜಾಸ್ತಿ ನಿನ್ನ ಕಾನ್ಸಂಟ್ರೇಷನ್ ಡೈವರ್ಟ್ ಆಗದಂಗೆ ಯಾವ ಕಡೆ ಫೋಕಸ್ಡ್ ಆಗಿರಬೇಕು. ಅಂದರೆ ಇವಾಗ ನೋಡಿದ್ದೀವಿ ಸಿಕ್ಕಾಪಟ್ಟೆ ಯಂಗ್ ಕ್ರಿಕೆಟರ್ಸ್ ಅರ್ಲಿ ಸಕ್ಸಸ್ ಸಿಗ್ತಾ ಇದ್ದಂಗೆ ಸಿಕ್ಕಾಪಟ್ಟೆ ಕಡೆ ಕಾನ್ಸಂಟ್ರೇಷನ್ ಡೈವರ್ಟ್ ಆಗೋದು. ಪೃಥ್ವಿ ಶಾ ಫಾರ್ ದಟ್ ಎಕ್ಸಾಂಪಲ್ ತೊಗೊಬೋದು. ಕಾನ್ಸಂಟ್ರೇಷನ್ ಡೈವರ್ಟ್ ಆಗೋದು, ಆಮೇಲೆ ಬಗಾಲಾಗಿ ಹೋಗ್ಬಿಡ್ತಾರೆ ಹಂಗೇನೆ, ಕಳೆದೇ ಹೋಗ್ಬಿಡ್ತಾರೆ ಹಂಗೇನೆ. ಸೊ ಆ ಥರ ಪ್ಲೇಯರ್ಸ್ಗಳು ನೋಡಿದ್ದೀವಿ, ಅರ್ಲಿ ಸಕ್ಸಸ್ ಸಿಕ್ತಂಥ ಪ್ಲೇಯರ್ಸ್ಗಳು. ಸೊ ಅರ್ಲಿ ಸಕ್ಸಸ್ ಸಿಕ್ತು ಅಂತ ತಲೆ ಮೇಲೆ ಒಬ್ವಿಯಸ್ಲಿ ಮೆರಿಬಾರ್ದು. ಏನೋ ಬಂದ್ಬಿಡಿದೆ, ಕಿರೀಟ ಬಂದ್ಬಿಡಿದೆ ಅಂತ ಮರ್ಯಾದಕ್ಕೆ ಹೋಗ್ಬಾರ್ದು. ಬಟ್ ಮೆರಿಲೇಬೇಕು, ಒನ್ ಪಾಯಿಂಟಲ್ಲಿ ಮೆರಿಬೇಕು, ಬಟ್ ಅದನ್ನೇ ಕ್ಯಾರಿ ಫಾರ್ವರ್ಡ್ ಮಾಡೋಕ್ಕೆ ಹೋಗ್ಬಾರ್ದು. ಸೊ ಇವಾಗ ಆರೆಂಜ್ ಕ್ಯಾಪ್ ಬಂತು, ಅಲ್ಲಿ ಸೆಲೆಬ್ರೇಟ್ ಮಾಡಬೇಕು, ತಲೆಯಲ್ಲಿ ಕಿರೀಟ ಬಂತು ಅಂತ ಮೆರಿಬೇಕು, ಬಟ್ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡೋದಕ್ಕೆ ಹೋಗ್ಬಾರ್ದು. ಒಬ್ಬ ಯಂಗ್ ಪ್ಲೇಯರ್ಗೆ ಒಬ್ಬ ಲೆಜೆಂಡರಿ ಗೋಟು ಹೇಳಬೇಕಾಗಿದ್ದೆ ಇದು. ಯಾಕಂದ್ರೆ ಅವರು ಆ ಒಂದು ಫೇಸ್ನ ಅರ್ಲಿ ಸಕ್ಸಸ್ನ ಕಂಡುಕೊಂಡು ಇವಾಗಲೂ ಕೂಡ ಸಕ್ಸಸ್ಫುಲ್ ಆಗಿ ಸಾಕ್ತಾ ಇದ್ದಾರೆ. ಸೊ ಈ ಥರ ಮೇಂಟೈನ್ ಮಾಡಬೇಕು ಅಂತಂದರೆ ಯಾವ ಫೇಸ್ಗಳನ್ನ ದಾಟ್ಕೊಂಡ್ಬರ್ಬೇಕು, ಆ್ಯಂಡ್ ಮಧ್ಯದಲ್ಲೆಲ್ಲ ಏನೇನು ನೋಡ್ಕೊಂಬರ್ಬೇಕು, ಆ ಏಜಲ್ಲಿ ಯಾವ ಥರ ಇರುತ್ತೆ ಮೈಂಡ್ ಸೆಟ್ಟು. ಸೊ ಅದೆಲ್ಲಾದ್ರೂ ವಿಚಾರದಲ್ಲಿ ತೊಗೊಂಡು ಆ ಡಿಸ್ಟ್ರಾಕ್ಷನ್ಸ್ಗಳು ಅವು ಇವು ಎಲ್ಲಾದ್ರ ಬಗ್ಗೆನೂ ಕೂಡ ಮಾತಾಡ್ಬಿಟ್ಟು ಈ ಕಡೆ ಫೋಕಸ್ ಇರಲಿ ಗುರು ನಿಂದು ಅಂತ ಹೇಳಿ ಕಳಿಸಿದಾರಂತೆ. ಆ್ಯಂಡ್ ವಿರಾಟ್ ಕೊಹ್ಲಿ ಅವ್ರು ಕೊಟ್ಟಂಥ ಕ್ಯಾಪ್ ಬಗ್ಗೆನೂ ಕೂಡ ಮಾತಾಡಿದ್ರೆ, ಆರೆಂಜ್ ಕ್ಯಾಪ್ ಇಲ್ಲದೇ ಇದ್ದಾಗ ನಾನು ಯಾವಾಗಲೂ ಅದೇ ಕ್ಯಾಪ್ನ ಹಾಕೊಂತ ಇದ್ದಿದ್ದು. ವಿರಾಟ್ ಕೊಹ್ಲಿಯ ಬಿಗ್ಗೆಸ್ಟ್ ಫ್ಯಾನ್ ನಾನು. ಹೌದು, ಆರೆಂಜ್ ಕ್ಯಾಪ್ನ ತಗೊಂಡಿರ್ಬೋದು ವೈಭವ್ ಸೂರ್ಯವಂಶಿ, 15 ವರ್ಷಕ್ಕೆ ತಗೊಂಡಿರ್ಬೋದು. ಬಟ್ ಅವರೇ ಹೇಳ್ತಾ ಇದ್ದಾರೆ ಅವರು ವಿರಾಟ್ ಕೊಹ್ಲಿಯ ಬಿಗ್ಗೆಸ್ಟ್ ಫ್ಯಾನ್ ಅಂತೆ. ಆ್ಯಂಡ್ ಅವ್ರು ಸೈನ್ ಮಾಡ್ಕೊಂಡು ಕೂಡಿದ್ರಲ್ಲ, ಅದನ್ನೇ ಹುಡ್ಕೊಂಡು ಹಾಕೊಂಡಿರಂತೆ. ಬೇರೆ ಕ್ಯಾಪ್ಗಳು ಇದನ್ನು ಕೂಡ ಹುಡ್ಕೊಂಡು ಏನಕ್ಕೆ ಹಂಗಂದ್ರೆ, ನಾನು ಜಸ್ಟ್ ವಿರಾಟ್ ಕೊಹ್ಲಿ ಅವರ ಫ್ಯಾನ್ ಅಷ್ಟೇ. ಅವ್ರನ್ನ ಅಡೋರ್ ಮಾಡ್ತೀನಿ, ಅಡ್ಮೈರ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಂಡ್ ರಾಜಸ್ಥಾನ್ ರಾಯಲ್ಸ್ ಬಗ್ಗೆ ಕೂಡ ಮಾತಾಡಿದ್ರೆ, ನಾನು RCB ಬಗ್ಗೆ ಮಾತ್ರ RCBಗೆ ಫ್ಯಾನು ಅಂತ ಹೇಳ್ಬಿಟ್ರೆ ಆಗೋಗ್ಬಿಡ್ತದ. ಪಾಪ ರಾಜಸ್ಥಾನ್ ರಾಯಲ್ಸ್ ಅವ್ರಿಗೆ ಜೀವ ಕೊಟ್ಟಿದ್ದಾರೆ. ಇವಾಗ ನೋಡಿ, ವಿರಾಟ್ ಕೊಹ್ಲಿಗೆ RCB ಹೆಂಗೆ ಒಂಥರ ಜೀವ ಕೊಟ್ಟರು, ಒಂಥರ ಅವ್ರು ನೆಟ್ಟಿಗೆ ಆಡಿಲ್ಲ ಅಂದ್ರೂ ಕೂಡ ಇನಿಷಿಯಲಿ ಅಷ್ಟೊಂದು ಪರ್ಫಾರ್ಮೆನ್ಸ್ ಬಂದಿಲ್ಲ ಅಂದ್ರೂ ಕೂಡ ರಿಟೈನ್ ಮಾಡ್ಕೊಂಡು ಜೀವ ಕೊಟ್ಕೊಂಡು ಬಂದರು. ಸೊ ಅದೇ ರೀತಿ ಇವರು ಕೂಡ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ರಾಜಸ್ಥಾನ್ ರಾಯಲ್ಸ್ ಅವರು ಅಂತ ಹೋಪ್ ಮಾಡ್ತಾ ಇದ್ದಾರೆ ಅವ್ರನ್ನು ಕೂಡ. ಆ್ಯಂಡ್ ನಾವು ಕೂಡ ಅದನ್ನೇ ಹೋಪ್ ಮಾಡಿದ್ರೆ, ಇಂಥ ಪ್ಲೇಯರ್ನ ಬಿಟ್ರು ಅಂತಂದರೆ ಕೆಟ್ಟರು ಅಷ್ಟೇ. 1-2 ಸೀಸನ್ ನೆಟ್ಟಿಗೆ ಆಡಿಲ್ಲ ಅಂದ್ರೂ ಕೂಡ ರಿಟೈನ್ ಮಾಡ್ಕೊಂತಾರೆ ರಾಜಸ್ಥಾನ್ ರಾಯಲ್ಸು. ಇನ್ನು ಅದೆಷ್ಟು ವರ್ಷ ಆಡ್ತಾರೋ ಗೊತ್ತಿಲ್ಲ ರಾಜಸ್ಥಾನ್ ರಾಯಲ್ಸ್ಗೆ. ಸೊ 15 ವರ್ಷ ಆಗಿರೋ ಮೋಸ್ಟ್ ನಂಬರ್ ಆಫ್ IPL ಸೀಸನ್ ಆಡ್ದಂಥ ಪ್ಲೇಯರ್ ಆದರೂ ಆಗ್ಬೋದು. ಯಾಕಂದರೆ 15 ವರ್ಷಕ್ಕೆ ಬಂದುಬಿಟ್ಟಿದ್ದಾರೆ. ಕೊಹ್ಲಿ ಎಲ್ಲ ಬಂದಾಗ ಆಲ್ಮೋಸ್ಟ್ ಇಷ್ಟು ಅವ್ರಿಗೆಲ್ಲ 18 ವರ್ಷ ಆ ಥರ ಏಜಲ್ಲಿ, 18-19 ವರ್ಷ ಆ ಟೈಮಲ್ಲಿ ಬಂದಿದ್ದು ವಿರಾಟ್ ಕೊಹ್ಲಿ ಅವರು IPL ಆಡೋದಕ್ಕೆ. ಬಟ್ ಇವ್ರು ನೋಡ್ತು ಅಂದರೆ 15 ವರ್ಷಕ್ಕೆ ಬಂದುಬಿಟ್ಟಿದ್ದಾರೆ. ಅದೇ ಮೋಸ್ಟ್ ನಂಬರ್ ಆಫ್ IPL ಸೀಸನ್ ಎಲ್ಲ ಆಡುವಂಥ ಎಬಿಲಿಟಿ ಇದೆ. ನೋಡೋಣ ಅದೇನೇನಾಗುತ್ತೆ ಅಂತ. ಸೊ ಟೋಟಲ್ RCB ಫ್ಯಾನ್ ನಾನು ಅಂತ ಹೇಳಿದರೆ, RCBಗೆ ಬಂದಿತ್ತು ಅಂದರೆ ಇನ್ ಕೇಸ್ ಅವರು ಆಪ್ಷನಲ್ಲಿ ಲಾಸ್ಟ್ ಸೀಸನ್ನು ಇನ್ನೂ ಖುಷಿಯಾಗಿರೋದೇನೋ ರಾಜಸ್ಥಾನ್ ರಾಯಲ್ಸ್ಗೆ ಹೋಗೋದಕ್ಕಿಂತ.